ವೀಕ್ಷಕರೇ, ಬೆಂಗಳೂರಿನ ಒಂದು ಮನೆಯಲ್ಲಿ 80 ಓಟುಗಳು ಗೆಲ್ಲಲು ಸಾಧ್ಯನಾ? ರಾಹುಲ್ ಗಾಂಧಿ ಅವರು ಬಹಿರಂಗಪಡಿಸಿದ ನಕಲಿ ಓಟುಗಳ ಕತೆಗಳಲ್ಲಿ ಬೆಂಗಳೂರಿನ ಒಂದು ಮನೆ ಕೂಡ ಸೇರಿದೆ. 80 ಓಟುಗಳಿವೆ. ನಕಲಿ ಓಟು ಚಲಾವಣೆಯ ಕುರಿತು ಪತ್ರಿಕಾಗೋಷ್ಠಿಯಲ್ಲಿ ಪತ್ರಕರ್ತರ ಮುಂದೆ ಎಳೆ ಬಿಡಿಸಿದ ನಂತರ ಚುನಾವಣಾ ಆಯೋಗ ಇಕ್ಕಟ್ಟಿಗೆ ಸಿಲುಕಿದಂತೆ ಕಂಡು ಬರ್ತಾ ಇದೆ. ಮೋದಿ ಸರ್ಕಾರ ಮತ್ತು ಚುನಾವಣಾ ಆಯೋಗ ಸೇರಿ ಪ್ರತಿಪಕ್ಷಗಳನ್ನು ಅಧಿಕಾರಕ್ಕೆ ಬರದಂತೆ ತಡೆದದ್ದು ಎಂದು ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದರಲ್ಲ. ಆ ನಂತರ ಚುನಾವಣಾ ಆಯೋಗ ಪತ್ರಿಕಾಗೋಷ್ಠಿ ನಡೆಸಿ ರಾಹುಲ್ ಗಾಂಧಿ ಅಫಿದಾವತ್ ಸಲ್ಲಿಸಬೇಕು, ಕ್ಷಮೆ ಕೇಳಬೇಕು ಅಂತ. ಅದಕ್ಕೆ ರಾಹುಲ್ ಗಾಂಧಿ ಕೊಟ್ಟ ಉತ್ತರ ಇದೆಯಲ್ಲ, ನಾನು ಪ್ರಮಾಣ ವಚನವನ್ನು ಲೋಕಸಭೆಯಲ್ಲಿ ನೀಡಿದ್ದೇನೆ, ಅಂದ್ರೆ ಸಂವಿಧಾನದ ಮೇಲೆ ಪ್ರಮಾಣ ವಚನ ಸ್ವೀಕರಿಸಿದವನು ನಾನು. ರಾಹುಲ್ ಗಾಂಧಿ ಅವರು ಏನ್ ಹೇಳ್ತಾ ಇದ್ದಾರೆ, ಅದು ನಿಜನೋ ತಪ್ಪೋ, ಸರಿಯೋ ಒಪ್ಪೋ ಏನು ಅಂತ ತನಿಖೆ ಮಾಡಿ ತಿಳ್ಕೊಳ್ಬೇಕಾಗಿತ್ತಲ್ಲ. ಆದರೆ ಸಂಸತ್ತಿನ ಓರ್ವ ಜವಾಬ್ದಾರಿಯುತ ನಾಯಕ, ಅಂದ್ರೆ ಪ್ರತಿಪಕ್ಷ ನಾಯಕ ಮಾಡಿದ ಆರೋಪ, ಆ ಆರೋಪದ ಕುರಿತು ಇಡೀ ದೇಶದಲ್ಲಿ ಎಲ್ರಿಗೂ ಕೂಡ ಆಗಿರ್ಬೋದಾ, ನಿಜವೇ ಇರ್ಬೋದು, ನಿರಂತರ ಬಿಜೆಪಿ ಗೆಲ್ಲುತ್ತಾ ಬಂದದ್ದು ಹೇಗೆ, ಇವೆಲ್ಲವೂ ಸಂದೇಹವಾಗಿ ಇರುವಾಗ ತನಿಖೆಗೆ ಹೊರಡುವ ಬದಲು ದೇಶದ ಕ್ಷಮೆ ಯಾಚಿಸಲು ಹೇಳುವುದು, ಇದು ಉತ್ತರನಾ ಚುನಾವಣಾ ಆಯೋಗದ್ದು ಎಂದು ಜನರು ಇವತ್ತು ಕೇಳ್ತಾ ಇದ್ದಾರೆ. ರಾಹುಲ್ ಗಾಂಧಿ ಪತ್ರಿಕಾಗೋಷ್ಠಿಯಲ್ಲಿ ದಾಖಲೆಗಳನ್ನು ಬಹಿರಂಗಪಡಿಸಿದ್ದಾರೆ. ನಮ್ಮ ಮತ ನಮ್ಮ ಹಕ್ಕು ಎನ್ನುವಂತಹ ಘೋಷಣೆಯನ್ನು ಕೂಗಿದ್ದಾರೆ. ಬೆಂಗಳೂರಿನಲ್ಲಿ ರ್ಯಾಲಿಯೂ ನಡೆದಿದೆ. ಅದರಲ್ಲಿ ಚುನಾವಣಾ ಆಯೋಗದ ಮೂಲಕ ನಡೆದಿದೆ ಎನ್ನಲಾದ ವಂಚನೆಯ ಕಥೆಗಳನ್ನು ಬಿಡಿಸಿಟ್ಟಿದ್ದಾರೆ. ಅದಕ್ಕಿಂತ ಮೊದಲು ಪತ್ರಿಕಾಗೋಷ್ಠಿಯಲ್ಲೂ ಕೂಡ ಸವಿವರವಾಗಿ ದಾಖಲೆ ಸಮೇತ ವಿವರಿಸಿದರು. ಆದರೆ ಚುನಾವಣಾ ಆಯೋಗದ ಬಳಿ ಉತ್ತರವೇ ಇಲ್ವಲ್ಲ. ರಾಹುಲ್ ಗಾಂಧಿಯನ್ನು ಹಾಗೆಲ್ಲ ಎದುರಿಸಲು ಸಾಧ್ಯ ಇದ್ರೆ ಅವರು ಈ ನಕಲಿ ವೋಟಿಂಗ್ ಆಗಿರುವ ಕತೆಗಳನ್ನ ಕಟ್ಟು ಬಿಡ್ತಾ ಇದ್ದಾರೆ ಪತ್ರಿಕಾಗೋಷ್ಠಿಯಲ್ಲಿ ಸುದ್ದಿ ಮಾಡುವವರ ಮುಂದೆ. ಇಷ್ಟು ಗೊತ್ತಾಗಲ್ವಾ ಚುನಾವಣಾ ಆಯೋಗಕ್ಕೆ? ಇವತ್ತು ಈ ಪ್ರಶ್ನೆ ಬಹಳ ದೊಡ್ಡ ಮರ್ಮಾಘಾತದ್ದು ಆಗಿದೆ. ಈ ಹಿಂದೆ ರಾಹುಲ್ ಗಾಂಧಿಯವರ ವಿರುದ್ಧ ಮಾನಹಾನಿ ಕೇಸು ಹಾಕಲಾಯಿತು. ಆ ಪ್ರಕರಣದಲ್ಲಿಯೂ ಕೂಡ ಅವರಿಗೆ ಜಾಮೀನು ದೊರೆತಿದೆ. ಸಂಸತ್ತಿನಿಂದ ಉಚ್ಚಾಟಿಸಲಾಯಿತು. ಅವರ ಸಂಸತ್ ಸದಸ್ಯತ್ವವನ್ನು ರದ್ದು ಮಾಡುವ ಪ್ರಯತ್ನವೂ ನಡೆಯಿತು. ಇವೆಲ್ಲ ಅಪಾಯದ ಮನೆಯಿಂದ ಅವರು ಪಾರಾಗಿ ಬಂದಿದ್ದಾರೆ. ಈಗ ಚುನಾವಣಾ ಆಯೋಗದ ಮೇಲೆ ಆರೋಪ ಬಂದಾಗ ಪ್ರಾಮಾಣಿಕವಾಗಿದ್ರೆ ತನಿಖೆ ಮಾಡಿ ನಿಜವನ್ನು ದೇಶದ ಮುಂದೆ ಇಡ್ತೇನೆ ಅಂತ ಹೇಳ್ಬೋದಾಗಿತ್ತು. ಆದ್ರೆ ಹಾಗೆ ಮಾಡಿಲ್ಲ. ಬದಲಾಗಿ ಅಫಿದಾವತ್ ಸಲ್ಲಿಸಿ ಕ್ಷಮೆ ಕೇಳಬೇಕು ದೇಶದ್ದು ಎಂದು ಹೇಳ್ತಾ ಇದೆ. ಇವ್ರು ಯಾರ್ರೀ ದೇಶದ ಕ್ಷಮೆ ಕೇಳೋದಕ್ಕೆ? ಜನರು ಓಟ್ ಹಾಕಿ ಗೆಲ್ಲಿಸಿದಂತಹ ಒಬ್ಬ ಜನಪ್ರತಿನಿಧಿಯವರು, ಜನರಿಗಾಗಿ ಅವರು ಕೆಲಸ ಮಾಡ್ತಾ ಇದ್ದಾರೆ. ಆ ಕೆಲಸ ಮಾಡುವಾಗ ಸರ್ಕಾರದ ತಪ್ಪುಗಳನ್ನ ಅಥವಾ ಚುನಾವಣಾ ಆಯೋಗದಿಂದ ಆಗಿರುವ ಮೋಸವನ್ನ ಹೇಳಿದಾಗ ಕ್ಷಮೆ ಕೇಳ್ಬೇಕನ್ನೋದು ಸರಿಯಲ್ಲ. ನೀವು ಕೋರ್ಟಿಗೆ ಹೋಗಿ ರಾಹುಲ್ ಗಾಂಧಿ ವಿರುದ್ಧ ಕ್ರಮ ಜರುಗಿಸಿ, ಆಗ ಗೊತ್ತಾಗುತ್ತೆ. ಯಾಕೆ ಹೋಗಲ್ಲ? ಆಗ ನಿಮ್ಮ ಕಟ್ಟು ಕೂಡ ಬಿಚ್ಚುತ್ತೆ ಎಂದು ಜನರು ಇವತ್ತು ಮಾತಾಡ್ತಿದ್ದಾರೆ. ಅದಕ್ಕೆಲ್ಲ ಆಸ್ಪದ ಮಾಡುವುದು ಯಾಕೆ? ಅದರ ಬದಲಾಗಿ ತನಿಖೆ ಮಾಡಬಹುದಲ್ಲ ಚುನಾವಣಾ ಆಯೋಗಕ್ಕೆ. ಒಂದು ಮನೆಯಲ್ಲಿ 80 ಓಟುಗಳಂದ್ರೇನು? ಅದು ಕೂಡ ಈ ಕಾಲದಲ್ಲಿ ನಮ್ಮ ಕರ್ನಾಟಕದಲ್ಲಿ, ಹರಿಯಾಣ, ಮಹಾರಾಷ್ಟ್ರ, ಮಧ್ಯಪ್ರದೇಶ, ಇಲ್ಲೆಲ್ಲ ದೇಶದ ಇತರ ಕಡೆಗಳಲ್ಲೂ ಕೂಡ ನಕಲಿ ಮತದಾನ ಆಗಿದೆ ಎಂದು ಹೇಳಿದ್ದಾರೆ. ಬೆಂಗಳೂರಿನ ಮಹದೇವಪುರದ ಕಥೆ ಏನು? ಇಲ್ಲಿ 1,250,000 ಓಟುಗಳು, ನಕಲಿ ಓಟುಗಳು ಬಿದ್ದಿವೆ ಎಂದು ರಾಹುಲ್ ಗಾಂಧಿ ಅವರು ಹೇಳ್ತಾ ಇದ್ದಾರೆ. ಇದರದ್ದಾದ್ರೂ ತನಿಖೆ ನಡೆಸಬೇಕು. ರಾಜ್ಯದ ಜನತೆಗೆ ನಿಜ ಬಣ್ಣ ಬಯಲಾಗಬೇಕು. ಇದು ಎಲ್ಲ ಪ್ರಜ್ಞಾವಂತ ಕನ್ನಡಿಗರ ಆಗ್ರಹವಾಗಿದೆ ಎಂದು ಹೇಳ್ಬೋದು. ರಾಹುಲ್ ಗಾಂಧಿ ಸುಳ್ಳು ಹೇಳ್ತಿದ್ದಾರೋ ಸತ್ಯ ಹೇಳ್ತಿದ್ದಾರೋ? ಚುನಾವಣಾ ಆಯೋಗದಿಂದ ನಿಜಕ್ಕೂ ವಂಚನೆ ಆಗಿದೆಯೋ? ನೀರಿಗೆ ನೀರು, ಹಾಲಿಗೆ ಹಾಲು ಸರಿಯಾಗಿ ನಮ್ಮ ರಾಜ್ಯದ ಜನರ ಮುಂದೆ ಬರಬೇಕು. ಒಂದು ಮನೆಯಲ್ಲಿ 80 ಜನ ಇದ್ದಾರಾ ಅಥವಾ ಇನ್ನೆಷ್ಟು ಜನ ಇದ್ದಾರೆ ಅದನ್ನು ಕೂಡ ರಾಹುಲ್ ಸೂಚಿಸಿದಂತೆ ಕರ್ನಾಟಕದ ಸಿದ್ದರಾಮಯ್ಯ ಸರ್ಕಾರ ತನಿಖೆ ನಡೆಸಬೇಕು. ಯಾಕೆಂದ್ರೆ ಅಮೂಲ್ಯವಾದ ಮತಗಳಿವು. ಸಂವಿಧಾನ ಕೊಟ್ಟಂತಹ ಅಧಿಕಾರ ಅದು, ಹಕ್ಕು ಅದು. ಅದರ ದುರುಪಯೋಗ ಆಗ್ತದೆ ಎಂದಾದರೆ ಓಟ ಹಾಕಿ ಏನು ಪ್ರಯೋಜನ? ಯಾರನ್ನು ಆಯ್ಕೆ ಮಾಡಬೇಕು ಎನ್ನುವ ಹಕ್ಕು ಅದನ್ನು ಕಿತ್ತುಕೊಂಡಂತಲ್ವೇ? ಇದು ನಿಜವಾಗಿಯೂ ದುರಂತವಾಗಿದೆ. ಈ ಪ್ರಜಾಪ್ರಭುತ್ವದಲ್ಲಿ
ನಡೆಯುತ್ತಿರುವ ಇಂಥ ಮೋಸಗಳೆಲ್ಲ ನಿಲ್ಲಬೇಕು. ಅದಕ್ಕೆ ಜನರು ಎದ್ದು ನಿಂತು ಪ್ರಶ್ನೆ ಕೇಳಬೇಕು. ಸರ್ಕಾರ, ಸಂಬಂಧಪಟ್ಟ ಅಧಿಕಾರಿಗಳು ಉತ್ತರ ಕೊಡಬೇಕು. ಹೇಗೂ ಮಹದೇವಪುರ ವಿಧಾನಸಭೆ ಬೆಂಗಳೂರು ಸೆಂಟ್ರಲ್ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯದ್ದು. ಇಲ್ಲಿ 1,250,000 ವೋಟುಗಳು ನಕಲಿ ಆಗಿದೆ. 2024ರಲ್ಲಿ ನಡೆದಿದ್ದ ಲೋಕಸಭಾ ಚುನಾವಣೆಯಲ್ಲಿ ಈ ನಕಲಿ ಮತ ಚಲಾವಣೆ ಆಗಿದೆ. ಆ ರೀತಿಯಾಗಿ ಮೋದಿ ಸರ್ಕಾರ ಇವತ್ತು ಅಧಿಕಾರದಲ್ಲಿದೆ. ಬಿಜೆಪಿ ಗೆದ್ದಿದೆ. ಅಬ್ಕಿ ಬಾರ್ 400 ಪಾರ್ ಎನ್ನುತ್ತಿದ್ದರೂ ಕೂಡ ಬಹುಮತ ಗಳಿಸಿಕೊಂಡಿಲ್ಲ. ಬಿಹಾರದ ಮುಖ್ಯಮಂತ್ರಿ ನಿತೀಶ್ ಕುಮಾರ್, ಆಂಧ್ರದ ಚಂದ್ರಬಾಬು ನಾಯ್ಡು, ನಮ್ಮ ಕರ್ನಾಟಕದ ಕುಮಾರಸ್ವಾಮಿ ಇವರನ್ನೆಲ್ಲ ಒಟ್ಟು ಸೇರಿಸಿಕೊಂಡು ಇವತ್ತು ಅಧಿಕಾರ ನಡೆಸ್ತಿದೆ. ಆದರೆ ಮೋಸ ಮಾಡಿಯೂ ಗೆಲುವನ್ನು ಸಾಧಿಸಿಲ್ಲ. ಯಾರದೋ ಆಧಾರದಲ್ಲಿ ಇವತ್ತು ಸರ್ಕಾರ ನಡೀತಾ ಇದೆ. ಕೇಂದ್ರದ್ದು ನಕಲಿ ಓಟುಗಳಿಂದ ಪ್ರತಿಪಕ್ಷಗಳ ಗೆಲುವನ್ನು ತಡೆದಿಡಿಯಲಾಗಿದೆ. ಇದು ಪ್ರಜಾಪ್ರಭುತ್ವದ ಹೈಜಾಕ್, ಇನ್ನೊಂದು ಅರ್ಥದಲ್ಲಿ ಕಗ್ಗೊಲೆಯಾಗಿದೆ. ನಿಜಕ್ಕೂ ವಂಚನೆ ನಡೆದಿದೆಯಾ? ಸರ್ಕಾರ ಮೋಸದಿಂದ ಅಧಿಕಾರಕ್ಕೆ ಬಂದದ್ದ? ಚುನಾವಣಾ ಆಯೋಗ ಮತ್ತು ಬಿಜೆಪಿ ಸೇರಿ ಇಲ್ಲಿ ಕುತಂತ್ರ ಮಾಡಿದೆಯಾ? ಇದು ತನಿಖೆಯಿಂದ ಬರಬೇಕು ಹೊರಗೆ. ಮಹದೇವಪುರ ವಿಧಾನಸಭಾ ಕ್ಷೇತ್ರದಲ್ಲಿ 1,250,000 ಮತಗಳು ನಕಲಿಯಾಗಿ ಸೃಷ್ಟಿಸಲಾಗಿದೆ. ಇದರಲ್ಲಿ 11,965 ಹೆಸರುಗಳು ಒಂದಕ್ಕಿಂತ ಹೆಚ್ಚು ಬಾರಿ ಮತದಾರ ಪಟ್ಟಿಯಲ್ಲಿ ಕಾಣಿಸಿಕೊಂಡಿದೆ. 40,009 ಮತದಾರರ ವಿಳಾಸ ತಪ್ಪಾಗಿದೆ ಅಥವಾ ಅವರು ಅಸ್ತಿತ್ವದಲ್ಲೇ ಇಲ್ಲ. ಒಂದು ಸಣ್ಣ ಮನೆಯಲ್ಲಿ 80 ಮತಗಳಿವೆ ಎಂದು ಸೂಚಿಸಲಾಗಿದೆ. ಮತದಾರರಲ್ಲಿ 70 ವರ್ಷದ ಒಬ್ಬ ವ್ಯಕ್ತಿಯನ್ನು ಹೊಸ ಮತದಾರ ಎಂದು ತೋರಿಸಲಾಗಿದೆ. ಹೀಗೆಲ್ಲ ಏನೋ ಒಂದು ಆಗಿದೆ ಅಲ್ಲಿ. ಅದನ್ನ ತನಿಖೆ ಮಾಡಿ ರಾಜ್ಯದ ಜನತೆಗೆ, ದೇಶದ ಜನತೆಗೆ ಸತ್ಯವನ್ನ ಬಹಿರಂಗಪಡಿಸಿ. ಅದು ಮಾತ್ರ ಇವತ್ತು ಕೇಳಬೇಕಾದ್ದು. ರಾಹುಲ್ ಗಾಂಧಿ ಅವರು ಕೇಳುವುದು ಮಾತ್ರ ಅಲ್ಲ, ದೇಶದ ಪ್ರತಿಯೊಬ್ಬ ಜನರು ಪ್ರಾಮಾಣಿಕವಾಗಿ ಈ ಪ್ರಶ್ನೆಯನ್ನ ಸರ್ಕಾರದ ಚುನಾವಣಾ ಆಯೋಗದ ಮುಂದೆ ಇಡಲೇಬೇಕಾಗುತ್ತೆ. ಸಂವಿಧಾನದಲ್ಲಿ ಮತದಾನ ಅನ್ನುವ ಹಕ್ಕನ್ನ ಇನ್ನೊಬ್ಬರು ದುರ್ಬಳಕೆ ಮಾಡುವುದಾದರೆ ಅಮೂಲ್ಯವಾದ ಮತಗಳು ಎನ್ನುವುದಕ್ಕೆ ಅರ್ಥ ಏನಿದೆ? ಮತದಾನ ಪ್ರಕ್ರಿಯೆಯೇ ಕೇವಲ ಪ್ರಹಸನ ಆಗಿಬಿಡುತ್ತದೆ. ಅವರು ಚುನಾವಣಾ ಆಯೋಗದಿಂದ ಕೇಳಿದ್ದ ಡಿಜಿಟಲ್ ವೋಟರ್ ಲಿಸ್ಟ್ ಅನ್ನು ಕೊಟ್ಟೇ ಇಲ್ಲ. ಬದಲಾಗಿ ಕಾಗದಗಳ ಬಂಡಲ್ಗಳನ್ನ ಕಳುಹಿಸಲಾಗಿದೆ ಎಂದು ಗೊತ್ತಾಗಿದೆ. ಹಾಗಿದ್ದರೆ ಇಲ್ಲಿ ಏನೋ ಒಂದು ಆಗಿದೆ, ಎಲ್ಲೋ ಒಂದು ಕಡೆ ಮೋಸ ಆಗಿದೆ. ಹೀಗೆ ಜನರು ಬಾಯಿಗೆ ಬಂದಂತೆ ಮಾತಾಡುವುದಕ್ಕೆ ಅವಕಾಶವನ್ನೇ ಸೃಷ್ಟಿಸಿಕೊಟ್ಟದ್ದು ಯಾಕೆ? ರಾಹುಲ್ ಗಾಂಧಿ ಹೇಳಿರುವುದರಲ್ಲಿ ನಿಜ ಇದೆ ಎಂದು ಈಗ ಜನರು ಮಾತಾಡತೊಡಗಿದ್ದಾರೆ. ಅದರಿಂದ ಚುನಾವಣಾ ಆಯೋಗದ ವಿಶ್ವಾಸಾರ್ಹತೆ ಇವತ್ತು ಪ್ರಶ್ನಾರ್ಹ ಆಗಿಬಿಟ್ಟಿದೆ. ಈ ದೇಶದಲ್ಲಿ ಮತದಾನ ಪ್ರಕ್ರಿಯೆಯನ್ನು ಜನ ಯಾವ ದೃಷ್ಟಿಯಿಂದ ನೋಡಬೇಕು, ಇದನ್ನಾದ್ರೂ ಹೇಳ್ಬಿಡಿ. ಅಂತೂ ರಾಹುಲ್ ಗಾಂಧಿ ಅವರು ಚುನಾವಣಾ ಆಯೋಗಕ್ಕೆ 5 ಪ್ರಶ್ನೆಯನ್ನು ಕೇಳಿದ್ದಾರೆ. ನೀವು ಯಾಕೆ ಡಿಜಿಟ್ ಮೆಷಿನ್ ರಿಟೇಬಲ್ ಫಾರ್ಮಾಟಿಕಲ್ ವೋಟರ್ ಪಟ್ಟಿ ಕೊಡ್ಲಿಲ್ಲ? ವಿಡಿಯೋ ಸಾಕ್ಷ್ಯಗಳನ್ನು ಯಾಕೆ ನಾಶಪಡಿಸಿದಿರಿ? ಮತದಾರ ಪಟ್ಟಿಯ ಮೂಲಕ ದೊಡ್ಡ ಮಟ್ಟದ ಮೋಸ ಮಾಡುವುದು ಯಾಕೆ? ಪ್ರಶ್ನೆ ಕೇಳಿದ್ದಕ್ಕೆ ಉತ್ತರಿಸುವ ಬದಲು ಪ್ರತಿಪಕ್ಷಕ್ಕೆ ಬೆದರಿಕೆ ಹಾಕುವುದು ಯಾಕೆ? ಚುನಾವಣಾ ಆಯೋಗ ಯಾಕೆ ಬಿಜೆಪಿಯ ಏಜೆಂಟಿನಂತೆ ವರ್ತಿಸುತ್ತಿದೆ? ಇದು ರಾಹುಲ್ ಗಾಂಧಿ ಅವರು ಎತ್ತಿದ ಪ್ರಶ್ನೆ. ರಾಹುಲ್ ಗಾಂಧಿ ಅವರ ಪ್ರಶ್ನೆ ಮಾತ್ರ ಅಲ್ಲ, ಪ್ರತಿಯೊಬ್ಬ ಪ್ರಜ್ಞಾವಂತ ಪ್ರಜೆಗಳ ಪ್ರಶ್ನೆ ಕೂಡ ಆಗಿದೆ. ವೀಕ್ಷಕರೇ, ಚುನಾವಣಾ ಪ್ರಕ್ರಿಯೆಯ ಬುಡಮೇಲುಗಳಿಂದಾಗಿ ದೇಶದ ಸಂವಿಧಾನದ ಮೂಲಭೂತ ಮೌಲ್ಯಗಳಿಗೆ, ಅಂದರೆ ಮತದಾನದ ಹಕ್ಕಿಗೆ ಪೆಟ್ಟು ಬಿದ್ದಿದೆ ಎಂದು ರಾಹುಲ್ ಗಾಂಧಿ ಹೇಳ್ತಿದ್ದಾರೆ. ವೋಟು ಕಳ್ಳತನ ನಡೆಸಿಯೇ ಪ್ರಧಾನಿ ನರೇಂದ್ರ ಮೋದಿ ಅವರು ಪ್ರಧಾನಿ ಸ್ಥಾನದಲ್ಲಿ ಇವತ್ತಿರುವುದು ಎಂದು ಹೇಳ್ತಾ ಇದ್ದಾರೆ. ಮತದಾರ ಪಟ್ಟಿಯನ್ನು ಪೂರ್ಣವಾಗಿ ಆಯೋಗ ಹೊರಬಿಡಬೇಕು ಎಂದು ರಾಹುಲ್ ಕೇಳ್ತಾ ಇದ್ದಾರೆ. ರಾಹುಲ್ ಗಾಂಧಿ ಪ್ರಕಾರ ಕಾಂಗ್ರೆಸ್ ಕರ್ನಾಟಕದಲ್ಲಿ ಇನ್ನಷ್ಟು ಹೆಚ್ಚು ಸೀಟುಗಳನ್ನು ಗೆಲ್ಲಬೇಕಾಗಿತ್ತು, ಆದರೆ ಅಲ್ಲೆಲ್ಲ ಮೋಸ ನಡೆದಿದೆ ಎಂದು ರಾಹುಲ್ ಗಾಂಧಿ ಹೇಳ್ತಿದ್ದಾರೆ. ಏನಿದ್ರೂ ಕೂಡ ಇದಕ್ಕೆ ಉತ್ತರ ನೀಡಬೇಕಾದ್ದು ಚುನಾವಣಾ ಆಯೋಗದ ಕರ್ತವ್ಯ. ವೀಕ್ಷಕರೇ, ನಿಮ್ಮ ಅಭಿಪ್ರಾಯ ಏನು? ಇನ್ನೊಂದು ಕಾರ್ಯಕ್ರಮದೊಂದಿಗೆ ಇನ್ನೊಮ್ಮೆ ನಿಮ್ಮ ಮುಂದೆ ಬರುತ್ತೇನೆ. ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ನಿಮ್ಮ ಅಭಿಪ್ರಾಯವನ್ನು ನಮ್ಗೆ ತಿಳಿಸಿ. ನಾನು ನಿಮ್ಮ ಅರಫ ಮಂಚಿ. ಜೈ ಹಿಂದ್.